ಇಲ್ಲೊಂದು ಹೆಬ್ಬಾಗಲ್ ಥರ ಒಂದು ಗೇಟ್ ಇರುತ್ತೆ. ಸೊ ದಯವಿಟ್ಟು ಈ ಕಡೆ ಬಲಗಡೆ ತಗೊಳ್ಳಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ರಾಮನಗರ ಜಿಲ್ಲೆಯಲ್ಲಿರೋ ಕೂಟ್ಕಲ್ ಬೆಟ್ಟಕ್ಕೆ ಬಂದಿದ್ದೀನಿ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಭಕ್ತವತ್ಸಲ ಗೋವಿಂದ, ಭಾಗ್ಯಶೀತಲ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲನಂದ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಭಕ್ತವತ್ಸಲ ಗೋವಿಂದ, ಭಾಗ್ಯಶೀತಲ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲನಂದ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಭಕ್ತವತ್ಸಲ ಗೋವಿಂದ, ಭಾಗ್ಯಶೀತಲ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲನಂದ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಭಕ್ತವತ್ಸಲ ಗೋವಿಂದ, ಭಾಗ್ಯಶೀತಲ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲನಂದ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಭಕ್ತವತ್ಸಲ ಗೋವಿಂದ, ಭಾಗ್ಯಶೀತಲ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲನಂದ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಭಕ್ತವತ್ಸಲ ಗೋವಿಂದ, ಭಾಗ್ಯಶೀತಲ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲನಂದ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಭಕ್ತವತ್ಸಲ ಗೋವಿಂದ, ಭಾಗ್ಯಶೀತಲ. ದೇವಸ್ಥಾನದ ಪಕ್ಕನೇ ಒಂದು ಸುಂದರವಾದ ಕಲ್ಯಾಣಿ ಇದೆ. ಮೋಸ್ಟ್ಲಿ ದೇವರ ಕಾರ್ಯಗಳಿಗೆಲ್ಲ ಈ ನೀರನ್ನೇ ಉಪಯೋಗಿಸ್ತಾರೆ ಅನಿಸುತ್ತೆ. ತುಂಬ ಶುದ್ಧವಾಗೂ ಕೂಡ ಇದೆ. ಬೆಟ್ಟದ ತಿಮ್ಮಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಬರೋರು ಹಾಗೂ ಇಲ್ಲಿ ಯಾವುದಾದ್ರೂ ರೀತಿಯ ಸೇವೆ ಮಾಡಿಸೋರು ಇಲ್ಲಿ ಅವರ ಪ್ರಧಾನ ಅರ್ಚಕರ ಫೋನ್ ನಂಬರ್ಸ್ ಹಾಕಿದ್ದಾರೆ. ಹಾಗೂ ಇಲ್ಲಿ ಒಂದು ಟ್ರಸ್ಟ್ ಸಹ ಇದೆ, ಅವರ ಕಾಂಟ್ಯಾಕ್ಟ್ ಡೀಟೇಲ್ಸು ಇದೆ. ದೇವಸ್ಥಾನದ ಬಲಭಾಗದಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ. ಸುಬ್ರಹ್ಮಣ್ಯ ಚಿಹ್ನೆ. ಬ್ಯೂಟಿಫುಲ್. ಎಳ್ಳೆ ಹೆಸರು ಬಂದು ಕೂಟ್ಕಲ್. ಇನ್ನು ಮೇಲೆ ಹತ್ತನ ಬನ್ನಿ, ಇನ್ನೂ ತುಂಬ ಚೆನ್ನಾಗಿರುತ್ತೆ ಅನುಭವ. ಇವಾಗ ಸುಮಾರು ಒಂದು 9:30. ನಾನು ನನ್ನ ಮಗ ವೈಫೆಲ್ಲ ಬಂದಿದ್ದೀವಿ. ಸೆಕೆಂಡ್ ಸ್ಯಾಟರ್ಡೇ ಸ್ಕೂಲ್ ಹಾಲಿಡೇ. ಶ್ರೀ ವೆಂಕಟೇಶ್ವರ ದೇವಸ್ಥಾನ, ಕೂಟ್ಕಲ್ ಬೆಟ್ಟ. ಇಲ್ಲಿರೋ ಶ್ರೀ ವೆಂಕಟೇಶ್ವರ ವಿಗ್ರಹನ ಸ್ಥಾಪನೆ ಮಾಡಿದ್ದು ಬಂದು ಕಣ್ವ ಮಹರ್ಷಿಗಳು. ಬೆಟ್ಟ ಹತ್ಕೊಂಡು ಕೂಡ ನಾವು ವೆಂಕಟೇಶ್ವರ ದೇವಸ್ಥಾನಕ್ಕೆ ಬರ್ಬೋದು. ಮೋಸ್ಟ್ಲಿ ನೀವು ಅಲ್ಲಿ ಕಾಣ್ತಾ ಇರ್ಬೋದು, ಅಲ್ಲಿ ಮೆಟ್ಲುಗಳು ಕಾಣ್ತಾ ಇದೆ. ಇದು ಕೂಟ್ಕಲ್ ಹಳ್ಳಿ. ಈ ಕೊನೆ ರೋಡ್ಗೆ ಬಂದು ಅಲ್ಲಿ ನೋಡಿ ಒಂದು ಬ್ಯಾರಿಕೇಡ್ಸ್ ಹಾಕಿದ್ದಾರೆ, ಮೆಟ್ಲಿದೆ. ಸೊ ಅದ್ರ ಮೂಲಕ ನಾವು ಬೆಟ್ಟ ಹತ್ಕೊಂಡು ಇದೇ ದಾರಿಲಿ ಒಂದು ದೇವಸ್ಥಾನಕ್ಕೆ ಬರ್ಬೋದು. ಇಲ್ಲಿ ತುಂಬ ಹೂವು ರೀತಿಯ ರಂಗೋಲಿ ಪೇಂಟಿಂಗ್ ಎಲ್ಲ ಮಾಡಿದ್ದಾರೆ. ಇತ್ತೀಚೆಗೆ ಈ ಜಾಗದಲ್ಲಿ ಕಾಟೇರ ಫಿಲಮ್ದು ಒಂದು ಸಾಂಗ್ ಶೂಟಿಂಗ್ ನಡೆದಿದೆ. ಹಾಗೂ ವೇದ ಮೂವಿದು ಕೂಡ ಅಷ್ಟೇ. ಮೋಸ್ಟ್ಲಿ ಅದಕ್ಕೋಸ್ಕರನೇ ಇಲ್ಲೆಲ್ಲ ಮೋಸ್ಟ್ಲಿ ಈ ಥರ ಪೇಂಟಿಂಗ್ ಮಾಡಿದ್ದಾರೆ ಅನ್ಸುತ್ತೆ.
ಬೆಂಗಳೂರು ಸುತ್ತಮುತ್ತ ಒಂದು 50 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇತ್ತೀಚೆಗೆ ನನಗೂ ಕೂಡ ಗೊತ್ತಾಗಿದ್ದು ಇಷ್ಟೊಂದು ಸುಂದರವಾದ ಒಂದು ಜಾಗ ಇದೆ ಅಂತ. ಅಲ್ಲೋಡಿ, ಅದೊಂದು ರಾಕ್ಷಸರ ಬೆಟ್ಟ. ಅಲ್ಲಿ ತನಕ ಹೋಗ್ಬೋದು. ಅಲ್ಲಿ ಸುತ್ತ ತುದಿನಲ್ಲಿ ನಿಮ್ಗೆ ಕಾಣ್ತಾ ಇದೆಯಾ ನಾವು ಗೊತ್ತಾಗ್ತಾಯಿಲ್ಲ. ಸುತ್ತ ತುದಿನಲ್ಲಿ ಒಂದು 3 ಜನ ನಿಂತಿದ್ದಾರೆ. ಇಲ್ಲಿ ನಿಂತ್ಕೊಂಡು ನೋಡಿದ್ರೇ ತುಂಬ ಭಯ ಆಗ್ತಾ ಇದೆ. ಬಟ್ ಇವಾಗ ನಮ್ಮ ಜರ್ನಿ ಅಲ್ಲಿ ತನಕ ಸಾಗುತ್ತೆ. ಕಣ್ವ ಮಹರ್ಷಿಗಳು ಈ ಬೆಟ್ಟದಲ್ಲಿ ತಪಸ್ ಮಾಡ್ತಾ ಇರುವಾಗ ಇಬ್ಬರು ರಾಕ್ಷಸರು ಅವ್ರಿಗೆ ತುಂಬ ತೊಂದರೆ ಕೊಡ್ತಾರಂತೆ. ಆವಾಗ ಕಣ್ವ ಮಹರ್ಷಿಗಳು ತಮ್ಮಲ್ಲಿರುವ ಶಕ್ತಿನೆಲ್ಲ ಉಪಯೋಗಿಸಿ ಆ ರಾಕ್ಷಸರನ್ನ ಈ ಬಂಡೆಗಳಾಗಿ ಮಾಡ್ತಾರಂತೆ. ಅದಕ್ಕೆ ಈ ಬಂಡೆಗಳಿಗೆ ಹೆಸರು ಬಂದು ರಾಕ್ಷಸ ಬೆಟ್ಟ ಅಂತ. ನೋಡಿ, ಒಂದು ಬೃಹದಾಕಾರದ ಒಂದು ಬಂಡೆಗಳು ಯಾವುದೇ ಒಂದು ರೀತಿಯ ಸಹಾಯ ಇಲ್ಲದೆ ಯಾವ ರೀತಿ ನಿಂತ್ಕೊಂಡಿದೆ ಅಂತ. ಅಲ್ಲಿ ಯಾರೋ ಬರ್ತಾ ಇದ್ದಾರೆ ಅನ್ಸುತ್ತೆ. ನೋಡಿ. ಓ ಹೌದಲ್ವಾ, ನೋಡಲೇ ಇಲ್ಲ. ಅಲ್ಲಿ ಮುಂದೆ ಹೋಗು, ಹಾಗೆ ಮುಂದೆ ಹೋಗು. ಬೆಟ್ಟದ ಮೇಲೆ ತುಂಬ ಚೆನ್ನಾಗಿ ಮಾರ್ಕ್ ಮಾಡಿದ್ದಾರೆ. ದಯವಿಟ್ಟು ಆ ಮಾರ್ಕ್ನೇ ಫಾಲೋ ಮಾಡ್ಕೊಂಡು ಹೋಗಿ. ಇವಾಗ ಒಂದು ಬೆಟ್ಟದಿಂದ ಇನ್ನೊಂದು ಸ್ವಲ್ಪ ಡೌನ್ ಇಳಿಬೇಕು. ಡೌನ್ ಇಳಿದು ಪುನಃ ಇನ್ನೊಂದು ಸ್ವಲ್ಪ ಇನ್ಕ್ಲಿನೇಷನ್ ಬರುತ್ತೆ. ಕಡಿಮೆ ಅನ್ಸುತ್ತೆ. ಸ್ವಲ್ಪ ಜನ ಇದ್ದರು, ಅಲ್ಲೇ ಕುತ್ಕೊಂಡು ಮಾತಾಡ್ತಾ ಇದ್ದಾರೆ. ಒಂದು 10 ಜನ ಆವಾಗಲೇ ಹೋದರು. ನೋಡಿ, ಮೋಸ್ಟ್ಲಿ ಇದು ಗರ್ಕೆ ಹುಲ್ಲ ಏನೋ ಗೊತ್ತಿಲ್ಲ, ಎಲ್ಲ ಒಣಗೋಗಿದೆ. How is it, Mohit? Nice. Wow. ಡೈರೆಕ್ಷನ್ಸ್ ತುಂಬ ಚೆನ್ನಾಗಿ ಹಾಕಿದ್ದಾರೆ. ಇಲ್ಲೊಂದು ಸುಂದರವಾದ ವ್ಯೂ ಪಾಯಿಂಟ್. ಸಣ್ಣ ಗಾಳಿ ಬೀಸ್ತಾ ಇದೆ. ಮೋಸ್ಟ್ಲಿ ಅಲ್ಲೊಂದು ಗುಹೆ ಇದೆ ಅನ್ಸುತ್ತೆ. ಆ ಮೇಲ್ಗಡೆ ತನಕ ಹೋಗ್ಬೇಕು. ನಡಿ ನಡಿ ನಡಿ. ಅಂದರೆ ಆ ಬೆಟ್ಟದ ಮೇಲ್ಗಡೆ ತನಕ ಅಲ್ಲ, ಅದು ಕೆಳಗಡೆ ಫ್ಲಾಟ್ ಇದೆಯಲ್ಲ, ಅಲ್ಲಿ ತನಕ ಹೋಗ್ಬೇಕು. ನಡಿ, ದಾರಿ ಇದೆ. ಮಾರ್ಕಿಂಗ್ ಎಲ್ಲ ಕಾಣ್ತಾ ಇದೆಯಲ್ಲ, ನಡಿ. ಈ ಕಡೆಯಿಂದನೂ ಹೋಗ್ಬೋದು. ಇಲ್ಲ ನೋಡು, ಅದಕ್ಕೆ ಹೇಳೋದು ಹುಷಾರಾಗಿ ಬರ್ಬೇಕಂತ. ತಕ್ಷಣ ನೋಡ್ಕೊಂಡು ನಡೀರಿ ನಡೀರಿ.
ಗೋ 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 ಗೋ. ಬಿಸಿಲು ಬಂದ್ಮೇಲೆ ಟ್ರೆಕ್ಕಿಂಗ್ ಬಂದರೆ ತುಂಬ ಕಷ್ಟ. ಧೂಳು ಜಾಸ್ತಿ ಹೇಳ್ತಾ ಇದೆ ವಾಕಿಂಗ್ ಟ್ರೈಲ್ಸಲ್ಲಿ. ಗೋ 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 ಮ್ಯಾನ್. ರಾಕ್ಷಸರ ಬೆಟ್ಟಕ್ಕೆ ಬರ್ತಾ ಇದ್ದೀವಿ. ಬಂದ್ವಿ ರಾಕ್ಷಸರ ಬೆಟ್ಟ. ರಾಕ್ಷಸರ ಬೆಟ್ಟದ ತುದಿಗೆ ಬಂದಿದ್ದೀವಿ. ಈ ಬೆಟ್ಟದಿಂದ ಹೊರಗಡೆ ಎಷ್ಟೇ ಬಿಸಿಲಿದ್ರು ಫ್ರಿಜ್ ಒಳಗಡೆ ಇದ್ದಂಗಿದೆ. ಅದ್ರ ಕೆಳಗಡೆ ತಂಪಾದ ಗಾಳಿ, ಒಳ್ಳೆ ವ್ಯೂ. ಈ ಬೆಟ್ಟದ ಇತಿಹಾಸ ಏನಂದರೆ, ಕಣ್ವ ಮಹರ್ಷಿಗಳು ಈ ಬೆಟ್ಟದಲ್ಲಿ ಬಂದು ತಪಸ್ ಮಾಡ್ತಾ ಇದ್ರಂತೆ. ಆವಾಗ ಇಬ್ಬರು ರಾಕ್ಷಸರು ಅವರ ತಪಸ್ಸಿಗೆ ತೊಂದರೆ ಮಾಡ್ತಾ ಇದ್ದಾಗ ಕಣ್ವ ಮಹರ್ಷಿಗಳು ಅವರು ತಮ್ಮ ಶಕ್ತಿಯನ್ನೆಲ್ಲ ಬಳಸಿ ಆ ಇಬ್ಬರು ರಾಕ್ಷಸರನ್ನ ಬಂಡೆಗಳಾಗಿ ಮಾಡಿ ಈ ಜಾಗದಲ್ಲಿ ನಿಲ್ಲಿಸಿದ್ದಾರೆ. ಆ ಸಮಯದಲ್ಲಿ ಮಹರ್ಷಿಗಳ ಶಕ್ತಿ ತುಂಬ ಕಡಿಮೆ ಆಗಿತ್ತಂತೆ. ಸೊ ಪುನಃ ಅವರು ಇದೇ ಬೆಟ್ಟದ ಮೇಲೆ ತಪಸ್ಸಿಗೆ ಕುಳಿತಾಗ ವಿಷ್ಣು ದೇವರು ಬಂದು ಕಣ್ವ ಮಹರ್ಷಿಗಳಿಗೆ ಪ್ರತ್ಯಕ್ಷರಾಗ್ತಾರಂತೆ. ಸೊ ಆ ಸಮಯದಿಂದ ಕಣ್ವ ಮಹರ್ಷಿಗಳು ಶ್ರೀ ವೆಂಕಟೇಶ್ವರ ದೇವ್ರನ್ನ ಆ ತಿಮ್ಮಪ್ಪನ ಬೆಟ್ಟದ ತುದಿಯಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಬನ್ನಿ ಒಂದ್ಸತಿ ರಾಕ್ಷಸರ ಬೆಟ್ಟ ಒಳಗಡೆ ಎಲ್ಲ ಹೋಗಿ ಬರೋಣ, ನೋಡೋಣ ಏನು ಸಿಗುತ್ತೆ ಏನು ಸಿಗಲ್ಲ. ಮೋಸ್ಟ್ಲಿ ಇದು ಅಂತರಗಂಗೆ ಥರನೇ ಅನುಭವಕ್ಕೆ ಬರುತ್ತೆ ಅನಿಸುತ್ತೆ. ಓ ನೋಡಿ, ಇದು ದೊಡ್ಡ ರಾಕ್ಷಸ, ಇದು ಚಿಕ್ಕ ರಾಕ್ಷಸ. ಇದು ಮೋಸ್ಟ್ಲಿ ರಾಕ್ಷಸ ಪಾಪ ಅನ್ಸುತ್ತೆ. ಆ ಕಡೆ ಎಳಿಬೋದು ಅನ್ಸುತ್ತೆ. ತೋರಿಸ್ತೀನಿ. ಈ ಥರ ಒಬ್ಬೊಬ್ಬರೇ ಬಂದ್ರೆ ನಮಗೆ ನಮ್ಮ ಭೂಮಿಯಲ್ಲಿ ಏನಿದೆ ಆಶ್ಚರ್ಯ ಪಡುವಂಥ ಜಾಗಗಳು, ಖುಷಿ ಪಡುವಂಥ ಜಾಗಗಳು, ನಂಬಿಕೆ ಹುಟ್ಟಿಸೋ ಜಾಗಗಳು, ಐತಿಹಾಸಿಕ ಜಾಗಗಳು ಅದೆಲ್ಲ ಸಿಗೋದು. ಜಂಟಿಯಾಗಿ ಬಂದರೆ ಏನೂ ಸಿಗಲ್ಲ. ವಾಪಸ್ ಹೋಗ್ತಾ ಇದ್ದೀವಿ. ಇದು ಒಳ್ಳೆ ಮಜಾ ಕೊಡುತ್ತೆ ಈ ಜಾಗ ಇದಕ್ಕೆಲ್ಲ.
ರಾಕ್ಷಸರ ಬೆಟ್ಟ ಇಳಿತಾ ಇದ್ದೀವಿ. ಇಲ್ಲಿ ನೋಡಿ ವ್ಯೂ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ, ಮನೋಜ್ಞವಾಗಿದೆ. ವಾವ್. ಎದುರುಗಡೆ ಕಾಣ್ತಾ ಇರುತ್ತೆ ತಿಮ್ಮಪ್ಪನ ಬೆಟ್ಟ. ಆ್ಯಕ್ಚುಲಾಗಿ ತುಂಬ ಜನ ಇವಾಗ ಅಲ್ಲಿ ಬಂದಿದ್ದಾರೆ. ಇಲ್ಲಿ ಬಂದರೆ ಇಲ್ಲೂ ಕೂಡ ಸಖತ್ತಾಗಿ ಎಂಜಾಯ್ ಮಾಡ್ತಾರೆ ಅವರು. ಯಾರ್ಯಾರು ಬ್ಯಾಂಗ್ಳೂರು ಸುತ್ತಮುತ್ತ ಇದ್ದೀರಾ, ಜಸ್ಟ್ ಒಂದು 1 ಡೇ ಇಲ್ಲ ಹಾಫ್ ಡೇ ಎಲ್ಲಾದರೂ ಹೊರಗಡೆ ಎಂಜಾಯ್ ಮಾಡ್ಕೊಂಡು ಬರಬೇಕಂದ್ರೆ ಸೊ ದಯವಿಟ್ಟು ಕೂಟಗಲ್ಲು ತಿಮ್ಮಪ್ಪನ ಬೆಟ್ಟಕ್ಕೆ ಬನ್ನಿ. ಒಳ್ಳೆ ಟ್ರೆಕ್ಕಿಂಗ್ ಅನುಭವ ಸಿಗುತ್ತೆ. ಚಕ್ರತೀರ್ಥ ಶ್ರೀರಾಮಚಂದ್ರನು ಸೀತಾ ಸಮೇತರಾಗಿ ಸ್ನಾನವನ್ನು ಆಚರಿಸಿದ ಐತಿಹಾಸಿಕ ಸ್ಥಳವೇ ಚಕ್ರತೀರ್ಥ. ನೋಡಿ ನೋಡು, ಇಲ್ಲೊಂದು ವಲ್ಕಲ್ ಇದೆ. ಏನರ್ಥ ಹೇಳಿ ಇದಕ್ಕೆ? ಯಾರೋ ಮಾನವರು ಇಲ್ಲಿ ಇದ್ರು ಅಂತ ಅರ್ಥ. ಹೌದು, ಎಲ್ಲಿ ಇನ್ನೊಂದು ಡೈರೆಕ್ಷನ್ ನೋಡು. ಓ ಅಲ್ಲಿದೆ ನೋಡು. ರಾಕ್ಷಸರ ಬೆಟ್ಟಕ್ಕೆ ಹೋಗಿದ್ವಿ, ಅಲ್ಲಿ ತಿಮ್ಮಪ್ಪನ ಬೆಟ್ಟ. ಇವಾಗ ಇದೊಂದು ಯಾವುದೋ ಎದುರುಗಡೆ ಇದೆ ಬೆಟ್ಟ, ಇದು ಯಾವುದೋ ಗೊತ್ತಿಲ್ಲ. ನಡಿ ನಡಿ ನಡಿ. ನೋಡಿ ದೇವ್ರ ನಾಮ ಹಾಕಿದ್ದಾರೆ, ಡೈರೆಕ್ಷನ್ಸ್. ಈ ಶಿವಲಿಂಗವನ್ನು ಶ್ರೀರಾಮನೇ ತನ್ನ ಕೈಯಿಂದನೇ ಮಾಡಿರೋ ಶಿವಲಿಂಗ. ಇಲ್ಲಿ ಬರೋರಿಗೆ ದಾರಿ ತಪ್ಪಿಸ್ಕೊಳ್ತೀನಿ ಅನ್ನೋ ಪ್ರಮೇಯ ಇಲ್ಲ. ಮೋಸ್ಟ್ಲಿ ಚಕ್ರತೀರ್ಥ ಇಲ್ಲೇ ಎಲ್ಲೋ ಇದೆ ಅನ್ಸುತ್ತೆ. ಹಾಂ ನೋಡಿ, ಇಲ್ಲೇ ಅಲ್ಲೇ ಬಂದಿದ್ದೀವಿ ಚಕ್ರತೀರ್ಥಗೆ. ನೋಡಿ ಇಲ್ಲಿದೆ. ಸ್ವಲ್ಪ ಸ್ಲೋಪ್ ಜಾಸ್ತಿ. ಓ ಬಟ್ ಇದು ಬಂದು ನೋಡಿದ್ರೆ ಒಳ್ಳೆ ಅನುಭವ. ಶ್ರೀರಾಮ ನನ್ನ ಬಾಣಗಳಿಂದ ಮಾಡಿರೋದು. ತುಂಬ ಚೆನ್ನಾಗಿದೆ. ತಿಮ್ಮಪ್ಪನ ಬೆಟ್ಟದ ಎದುರುಗಡೆ ಇನ್ನೊಂದು ಬೆಟ್ಟ ಇದೆ. ಆ ಬೆಟ್ಟ ಹತ್ತಬೇಕು. ಬೆಟ್ಟ ಹತ್ತಿ ಪುನಃ ಇಳಿದು ಪುನಃ ಇಳಿಬೇಕು. ಆ ಇಳಿಯೋ ಅರ್ಧ ದಾರಿಲಿ ಇದು ಸಿಗುತ್ತೆ ನೋಡಿ. ಇಲ್ಲಿ ನಾವು ಅವ್ರು ಇಳಿತಾ ಇದ್ದಾರೆ. ಮೆತ್ತಗೆ ಬನ್ನಿ, ಸ್ಲೋ ಆಗಿ. ಹೀಗೆ ಬಂದರೆ ದೇವಸ್ಥಾನದ ಮುಂಭಾಗನೇ ಒಂದು ವ್ಯೂ ಪಾಯಿಂಟ್ ಇದೆ. ಅಲ್ಲಿ ನಮ್ಮ ಕರ್ನಾಟಕದ ಫ್ಲಾಗ್ ಹಾಯ್ಸ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಅವ್ರಿಗೆ ಒಳ್ಳೆಯದಾಗಲಿ. ಹಾಗೂ ಈ ಒಂದು ವ್ಯೂ ಪಾಯಿಂಟಲ್ಲಿ ಒಂದು ಚೇರ್ ಕೂಡ ಹಾಕಿದ್ದಾರೆ. ಆ ಅನುಭವ ತುಂಬ ಚೆನ್ನಾಗಿ ಸಿಗುತ್ತೆ. ಈ ಚೇರ್ ಮೇಲೆ ಕೂತ್ಕೊಂಡ್ರೆ ತುಂಬ ಗಾಳಿ,
ಇಲ್ಲಿ